ಶಿರಾ ಗ್ರಾಮೀಣ ಜನರ ಬದುಕಿನ ಸುಧಾರಣೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಸಂಸ್ಥೆಯ ಪಾತ್ರ ದೊಡ್ಡದು ಅಂತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರಾಜೇಶ್ವರಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ದೊಡ್ಡ ಅಗ್ರಹಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಸಂಸ್ಥೆ ವತಿಯಿಂದ ಶುದ್ಧ ಜಲ ಬಳಕೆಯ ಕುರಿತು ಜನಸಾಮಾನ್ಯರಿಗೆ ಶುದ್ಧ ಜಲ ಜಾಗೃತಿ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಇನ್ನು ಶುದ್ಧ ಗಂಗಾ ಗ್ರಾಮೀಣ ಪ್ರದೇಶದ ಜನರಿಗೆ ಆಯೋಜಿಸಲಾಗುತ್ತಿದೆ. ಶಾಲಾ ಮಕ್ಕಳಿಗೆ ಮಾಹಿತಿ, ಕರಪತ್ರ ಹಂಚಿಕೆ, ಸಾರ್ವಜನಿಕ ಮಾಹಿತಿ ಕಾರ್ಯಕ್ರಮ, ಒಕ್ಕೂಟ ಸಭೆಗಳು ಹಾಗೂ ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ಮಾಹಿತಿ ಹಾಗೂ ಮನೆ ಮನೆಗೆ ತೆರಳಿ ಅರಿವು ಮೂಡಿಸುವ ಉದ್ದೇಶಿಸಲಾಗಿದೆ ಅಂತ ವಿವರಿಸಿದರು. ಪ್ರಾಬ್ಲಮ್ಸ್ ಏನಿದ್ರು ಹೇಳ್ಕೋಬೇಕು. ಅಲ್ಲಿ ಸರಿಯಾಗಿ ಬಿಡ್ತಿಲ್ಲ, ನಾವು ಹೋಗ್ತೀವಿ ಮತ್ತೆ ಸ್ಕೂಲಿಂದ ಹೋಗ್ತೀವಿ, ನೀರೇ ಇರಲ್ಲ, ಫಿಲ್ಟರ್ ಅಲ್ಲಿ ಸರಿಯಾಗಿ ಆಗ್ತಿಲ್ಲ, ಆ ನೀರು ಕುಡಿದ್ರು ನಮಗೆ ನೆಗಡೆ, ಕೆಮ್ಮು, ಜ್ವರ, ವಾಂತಿ, ಬೇದಿ ಅದು ಆಗ್ತಿದೆ ಅಂತ ಹೇಳ್ಬೇಕು. ಮತ್ತೆ ಈಗ ವಯಸ್ಸಾದ್ರಲ್ಲಿ ಇದು ಮೂಢನಂಬಿಕೆ ಬಂದಿದೆ. ಫಿಲ್ಟರ್ ನೀರು ಕುಡಿದ್ರೇನೆ ನಮಗೆ ಮಂಡಿ ನೋವು ಬರುತ್ತೆ, ಇನ್ನು ಅಲ್ಲಿ ನೀರು ಕುಡಿದ್ರೆ ಬರಲ್ಲ ಅಂತ ಎಷ್ಟೋ ಜನ ನಿಮ್ಮ ಮನೇಲಿ ಅಜ್ಜಿ ಹೇಳಿದಾರಲ್ವಾ, ಅದು ರಾಂಗು ಆಯ್ತಾ. ಆದಷ್ಟು ಅವ್ರಿಗೆ ಫಿಲ್ಟರ್ ನೀರನ್ನೇ ಕುಡಿಯಕ್ಕೆ ಹೇಳ್ಬೇಕು. ಏನಾದ್ರು ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ಕೇಳ್ಬೋದು. ಆದಷ್ಟು ನೀವು ಮನೆಯಿಂದ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ತರ್ತೀರಲ್ವಾ ಸ್ಕೂಲ್ಗೆ ಮಧ್ಯಾಹ್ನ, ಅದನ್ನ ತರಬಾರ್ದು. ಆದಷ್ಟು ಸ್ಟೀಲ್ ಬಳಸಿ, ಇಲ್ಲ ತಾಮ್ರ ಬಳಸಿ. ಪ್ಲಾಸ್ಟಿಕ್ ಜಾಸ್ತಿ ಬಳಸೋದ್ರಿಂದ ಕ್ಯಾನ್ಸರ್ ಜಾಸ್ತಿ ಬರ್ತಿದೆ. ನಮಗೆ ಕ್ಯಾನ್ಸರ್ ಅಂತಕ್ಕಂಥ ಕಾಯಿಲೆ ಅನೇಕ ರೀತಿಯಲ್ಲಿ ಬರುತ್ತೆ. ನೀವು ಪಾನ್ ಪರಾಗ್ ಅಗಿಯೋದ್ರಿಂದ ದಂತ ಕ್ಯಾನ್ಸರ್ ಇಂದ ಹಿಡಿದು, ಬಾಯಿ ಕ್ಯಾನ್ಸರ್ ಇಂದ ಹಿಡಿದು, ಗಂಟಲು ಕ್ಯಾನ್ಸರ್ಗಳಿಂದ ಹಿಡಿದು, ಶ್ವಾಸಕೋಶದ ಕ್ಯಾನ್ಸರು, ಜಠರದ ಕ್ಯಾನ್ಸರು, ಹೀಗೆ ಅನೇಕ ರೀತಿಗಳಲ್ಲಿ ಕ್ಯಾನ್ಸರ್ಗಳ ರೂಪದಲ್ಲಿ ಬರುತ್ತೆ. ಆ ಬಂದಾಗ ಜೀವನ ನಾವು ಬದುಕಬೇಕು ಅಂತಕ್ಕಂಥ ಆಸೆ ಇದ್ರೂ ಕೂಡ ನಮ್ಮನ್ನ ನಿರ್ಜೀವ ವಸ್ತುವನ್ನಾಗಿ ಮಾಡಿಬಿಟ್ಟಿರುತ್ತೆ. ಆಗ ಯೋಚನೆ ಮಾಡ್ತೀವಿ, ಅಯ್ಯೋ ನಾನು ಬೀಡಿ ಸೇದಬಾರ್ದಾಗಿತ್ತು, ಅಥವಾ ಪಾನ್ ಪರಾಗ್ ತಿನ್ನಬಾರ್ದಾಗಿತ್ತು, ಅಥವಾ ಸಿಗರೇಟ್ ಸೇದಬಾರ್ದಾಗಿತ್ತು, ಅವನು ಯಾವನೋ ನನಗೆ ಕಲಿಸ್ದ. ಆದ್ರೆ ಕಲಿಸಿದವನು ಅವತ್ತು ನಿಮ್ಗೆ ಕಷ್ಟಕ್ಕೆ ಬರೋದಿಲ್ಲ. ಆದ್ರಿಂದ ಈ ಒಂದು ವಯಸ್ಸಲ್ಲಿ ಆ ರೀತಿಯ ದುಶ್ಚಟಗಳು ನಿಮ್ಗೆ ಪ್ರಭಾವ ಬೀರಿದ್ರು ಕೂಡ ಅವುಗಳಿಂದ ನಾವು ದೂರ ಇರತಕ್ಕಂಥ ಪ್ರಯತ್ನವನ್ನು ನೀವೆಲ್ಲ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಹಾಗೇನೆ ಕುಡಿಯುವ ನೀರು ಕೂಡ ಎಷ್ಟೊಂದು ಮುಖ್ಯ ಆಗಿರುತ್ತೆ. ನೋಡಿ, ನಾವು ಎಷ್ಟೋ ಸಾರಿ ಒಂದೊಂದ್ ಸಾರಿ ಯಾರೋ ಒಬ್ಬ ಅಲ್ಲಿಂದಲೇ ಜಗಳ ಆಡ್ಕೊಂಡು ಬರ್ತಾ ಇರ್ತಾನೆ, ಕೂಗಿ ಆಡ್ಕೊಂಡು ಬರ್ತಾ ಇರ್ತಾನೆ, ಹೊಡೆದೇ ಬಿಡ್ತಾನೆ ಅನ್ನೋ ನಂಗೆ ಬರ್ತಾ ಇರ್ತಾನೆ. ಅಂತ ಮನುಷ್ಯನನ್ನ ಇಲ್ಲಿ ಇರ್ತಕ್ಕಂಥ ಜನ ಏನ್ ಮಾಡ್ತಾರೆ, ಒಂದ್ 2 ನಿಮಿಷ ಇಲ್ಲಿ ನೀನ್ ಕೂತ್ಕೊಳ್ಳಪ್ಪ ಅಂತ ಕೂಡಿಸಿ ಒಂದು ಲೋಟ ನೀರು ಕೊಡ್ತಾರೆ. ಯಾಕೆ ಅಂದ್ರೆ ಅವನ ಇರ್ತಕ್ಕಂಥ ನೆತ್ತಿಗಾನ ಏರಿರುತ್ತಲ್ಲ ಕೋಪ, ಅದು ಕಡಿಮೆ ಮಾಡುತ್ತೆ ಆ ನೀರು. ನೋಡಿ, ಅವನ ಉಷ್ಣಾಂಶವನ್ನ ಕಡಿಮೆ ಮಾಡುತ್ತೆ, ಕೋಪವನ್ನ ಕಡಿಮೆ ಮಾಡುತ್ತೆ. ಒಂದ್ 2 ನಿಮಿಷ ನೀರು ಕುಡಿದು ಕೂತ ಮೇಲೆ ಅವನ ಜೊತೆ ಬಹಳ ಶಾಂತವಾಗಿ ಮಾತಾಡ್ಬೋದು. ಹೀಗೆ ನೀರಿಗೆ ಇನ್ನೂ ಅನೇಕ ಗುಣಗಳಿದೆ. ನಮ್ಮ ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡೋದು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ಬರಬಹುದಾದಂತ ಅನೇಕ ಕಾಯಿಲೆಗಳಿಂದ ಮುಕ್ತಿಯನ್ನು ಕೊಡುತ್ತೆ. ಇಂಥ ನೀರಿನ ಬಗ್ಗೆ ಮತ್ತೆ ಮಕ್ಕಳಲ್ಲಿ ಬರಬಹುದಾದಂತಹ ದುಷ್ಪರಿಣಾಮಗಳಿಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ, ಇಲ್ಲಿ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ರವಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸಿದ್ಲಿಂಗಪ್ಪನವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ.